ನಾನು 2 ಬಾರಿ ಅಥವಾ 3 ಬಾರಿ ಬಂದಿರಬಹುದು ಇಲ್ಲಿಗೆ. ಸಾರ್ವಜನಿಕ ಸಭೆಗಳನ್ನು ಉದ್ದೇಶಿಸಿ ಭಾಷಣ ಮಾಡಿರಬಹುದು, ಜನರ ಆಶೀರ್ವಾದವನ್ನು ಬೇಡಿರಬಹುದು. ಆದರೆ ನೀವೆಲ್ಲರೂ ಕೂಡ ದೊಡ್ಡ ಮನಸ್ಸು ಮಾಡಿ ನನ್ನನ್ನು ವಿಧಾನಸಭೆಗೆ ಕಳಿಸಿಕೊಟ್ರಲ್ಲ, ಅದರಿಂದ ನಾನು ಮತ್ತೆ ವರ್ಣಾ ಕ್ಷೇತ್ರದಲ್ಲಿ MLA ಆಗಿ ಮಂತ್ರಿ ಆಗಲಿಕ್ಕೆ ಕಾರಣ ಆಯಿತು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಿಮ್ಮ ಈ ಉಪಕಾರವನ್ನು ನಾನು ಎಂದಿಗೂ ಕೂಡ ಮರೆಯಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಒಂದು ನೋವಿನ ಸಂಗತಿ ಏನಪ್ಪಾ ಅಂತಂದ್ರೆ, ನಾನು MLA ಆಗಿರುವಾಗ, ಬಾದಾಮಿ MLA ಆಗಿರುವಾಗ ಚಾಲುಕ್ಯರ ಉತ್ಸವ ನಡೀಲಿಲ್ಲ, ಮೂರ್ತಿ ಇಮ್ಮಡಿ ಪುಲಿಕೇಶಿಯವರ ಮೂರ್ತಿ ಪ್ರತಿಷ್ಠಾಪನೆ ಆಗಲಿಲ್ಲ ಅಂತಕ್ಕಂಥದ್ದು ನೋವಿನ ಸಂಗತಿ. ಇವತ್ತು ಇಮ್ಮಡಿ ಪುಲಿಕೇಶಿ ಅವರ ಪ್ರತಿಮೆಯನ್ನ ಅನಾವರಣ ಮಾಡಲಿಕ್ಕೆ ಶಂಕುಸ್ಥಾಪನೆಯನ್ನ ಮಾಡಿದ್ದೇವೆ. ಭೀಮಸೇನ ಚಿಮ್ಮನಕಟ್ಟಿಯವರು ಅವರ ಒತ್ತಾಯದಿಂದ ಇದನ್ನ ಮಾಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ವರ್ಷ ಚಾಲುಕ್ಯ ಉತ್ಸವ ಆಗಲೇಬೇಕು ಅಂತೇಳಿ ಭೀಮಸೇನ ಚಿಮ್ಮನಕಟ್ಟಿಯವರು ಮತ್ತು ತಿಮ್ಮಾಪುರವರು ಮತ್ತು ಇತರ ಎಲ್ಲ ಶಾಸಕರುಗಳು ಕೂಡ, ಈ ಭಾಗದ ಶಾಸಕರುಗಳು ಒತ್ತಾಯವನ್ನು ಮಾಡಿದ್ರು. ಶಾಸಕರುಗಳು ಒತ್ತಾಯ ಮಾಡ್ತಾ ಇದ್ದಾರೆ ಅಂತೇಳಿ ಚಿಮ್ಮನಕಟ್ಟಿ ಮತ್ತು ತಿಮ್ಮಾಪುರ ಅವರು ಬಂದು ನನಗೆ ಹೇಳಿದ್ರು. ನಾನು ಹೇಳಿದೆ, ನಾನಿರುವಾಗ ಮಾಡೋಕ್ಕಾಗಲಿಲ್ಲ, ಈಗ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೇನೆ, ಚಾಲುಕ್ಯರ ಉತ್ಸವವನ್ನು ಮಾಡೋಣ ಅಂತ ಹೇಳಿ ಬಜೆಟ್ನಲ್ಲೇ ಘೋಷಣೆಯನ್ನು ಮಾಡಿದೆ. ಬಜೆಟ್ನಲ್ಲಿ ಘೋಷಣೆ ಮಾಡಿ ಇವತ್ತು ಚಾಲುಕ್ಯ ಉತ್ಸವ 2026 ನಡೀತಾ ಇದೆ. ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ. ಅದಕ್ಕೆ 3 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದೇನೆ. ಅದು ಸಾಲಲ್ಲ ಅಂತ ಹೇಳಿದ್ದಾರೆ. ಇನ್ನ 1 ಕೋಟಿ ರೂಪಾಯಿಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಇನ್ನ 1 ಕೋಟಿ ರೂಪಾಯಿಯನ್ನು ಕೊಡುತ್ತೇನೆ. ಇಮ್ಮಡಿ ಪುಲಿಕೇಶಿಯವರ ಪ್ರತಿಮೆಯನ್ನ ಅನಾವರಣ ಮಾಡಲಿಕ್ಕೆ ನಮ್ಮ ಸರ್ಕಾರ ಸಹಾಯ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಗದ್ದಿಗೌಡರು ಒಂದು ಮಾತನ್ನ ಹೇಳಿದ್ರು, ಕೇಂದ್ರ ಸರ್ಕಾರದಿಂದ ಸಹಾಯವನ್ನು ಮಾಡಿಸ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ನಾನು ಯಾವಾಗಲೂ ಕೂಡ ನಿಮ್ಮ ರಿಕ್ವಿಷನ್ ಕೊಡಬೇಕು ಅಂತ ಹೇಳಿದಿರಲ್ಲ, ಅದನ್ನು ನಾಳೆನೇ ಕೊಡೋಣ. ನೀವು ಕೇಂದ್ರ ಸರ್ಕಾರದಿಂದ ಹಣ ಕೊಡಿಸ್ತಕ್ಕಂಥದ್ದು ನಿಮ್ಮ ಕೆಲಸ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಯಾಕೆ ರಿಕ್ವಿಷನ್ ಕೊಟ್ಟಿಲ್ಲ ಅಂತಂದ್ರೆ, ಅನೇಕ ಸಾರಿ ನಾನು ಮನವಿಯನ್ನು ಮಾಡಿದ್ದೇನೆ ಕೇಂದ್ರ ಸರ್ಕಾರದಲ್ಲಿ. ಆ ಕೇಂದ್ರ ಸರ್ಕಾರ ನಮ್ಮ ಮನವಿಗಳಿಗೆ ಹೋಗೊಟ್ಟಿಲ್ಲ ಅಂತಕ್ಕಂಥ ಚಿತ್ರ ನಮ್ಮ ಮುಂದೆ ಇರ್ತಕ್ಕಂಥದ್ದು. ಅದರಿಂದ MP ಇವತ್ತು ಹೇಳಿರೋದ್ರಿಂದ ನಾನು ನಾಳಿದ್ದೇನೆ ಮನವಿಯನ್ನು ಕೊಡ್ತೇನೆ.